ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸೂಪರಿಂಟ್ ಆದವರು ಟೆಲಿಫೋನ್ ಬಿಲ್ಗೆ ಯಾವ ರೀತಿ ರೆಸಿಪಿನ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಪಾತ್ ಬಂದು ರಿಜಿಸ್ಟ್ರೇಷನ್ ರೆಸಿಪಿಯಂಟ್ ಮಾಸ್ಟರ್. ಇಲ್ಲಿ ನಮ್ಗೆ ಎರಡು ಕಾಣ್ತಾ ಇದೆ ಆಪ್ಷನ್, ಸರ್ಚ್ ಅಂಡ್ ಮಾಡಿಫೈ ರೆಸಿಪಿಯಂಟ್ ಮತ್ತೆ ಕ್ರಿಯೇಟ್ ರೆಸಿಪಿಯಂಟ್ ಮಾಸ್ಟರ್ ಅಂತ. ಸೊ ನಾನು ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀನಿ, ಹಾಗಾಗಿ ಕ್ರಿಯೇಟ್ ರೆಸಿಪಿಯಂಟ್ ಮಾಸ್ಟರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ರೆಸಿಪಿಯಂಟ್ ಮಾಸ್ಟರ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ರೆಸಿಪಿಯಂಟ್ ಡೀಟೇಲ್ಸ್ ಇಲ್ಲಿ ಕಾಣ್ತಾ ಇದೆ. ಸೊ ನಾನು ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರೋದು, ಹಾಗಾಗಿ ನ್ಯೂ ರೆಸಿಪಿಯಂಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನ್ಯೂ ರೆಸಿಪಿಯಂಟ್ ಟೈಪ್ ನಾವು PSUID ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಒಂದು ರೆಸಿಪಿಯಂಟ್ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನೇಮ್ ಅಂತ ಕಾಣ್ತಾ ಇದೆ ನಿಮಗೆ. ಆ ಫಸ್ಟ್ ನೇಮ್ ಅಲ್ಲಿ BSNL ಅಂತ ಸೆಲೆಕ್ಟ್ ಮಾಡಬೇಕು. ಹಾಗೆ ರೆಸಿಪಿಯಂಟ್ ನೇಮ್ ಆಸ್ ಪರ್ ಬ್ಯಾಂಕ್, ಅಲ್ಲಿ ಕೂಡ ನಾವು BSNL ಅಂತ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ನಿಮಗೆ ಬ್ಯಾಂಕ್ ನೇಮ್ ಕೇಳ್ತಾ ಇದೆ. ಸೊ ಇಲ್ಲಿ ಬ್ಯಾಂಕ್ ನಾವು ಕಾರ್ಪೊರೇಷನ್ ಬ್ಯಾಂಕ್ ಸೆಲೆಕ್ಟ್ ಮಾಡಬೇಕು. ಹಾಗೆ ಬ್ರಾಂಚ್ ನೇಮು FCS ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಟೈಪ್ ಕರೆಂಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಅಕೌಂಟ್ ನಂಬರ್ ಜಾಗದಲ್ಲಿ ನಾವು ಮುಂಚೆ ಅಕೌಂಟ್ ನಂಬರ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ 15158 ಕೋಡ್ ಎಂಟ್ರಿ ಮಾಡಿ ನಮ್ಮ ಮೊಬೈಲ್ ನಂಬರ್ನ ಅಕೌಂಟ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ರೆಸಿಪಿಯಂಟ್ ಅಡ್ರೆಸ್ ಡೀಟೇಲ್ಸ್, ಬಿಲ್ಲಿನ ಬಲಭಾಗದಲ್ಲಿರುವ ರೆಸಿಪಿಯಂಟ್ ಅಡ್ರೆಸ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಬಿಲ್ಲಲ್ಲಿರುವ ಅಡ್ರೆಸ್ ಅನ್ನ ಇಲ್ಲಿ ರೆಸಿಪಿಯಂಟ್ ಅಡ್ರೆಸ್ಗೆ ನಾವು ಎಂಟ್ರಿ ಮಾಡ್ತಿದ್ವಿ. ಸೊ ಪಿನ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಏರಿಯಾ ಮತ್ತೆ ಹೋಬಳಿ, ತಾಲೂಕ್, ಡಿಸ್ಟಿಕ್, ಸ್ಟೇಟ್ ಇಲ್ಲಿ ಪಾಪ್ಯುಲೇಟ್ ಆಗುತ್ತೆ. ಸೂಪರಿಂಟ್ ಆದರೂ ಇದನ್ನ ಇನ್ನೊಂದ್ಸರಿ ವೆರಿಫೈ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾರೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ರೆಸಿಪಿಯಂಟ್ ID ಜನರೇಟ್ ಆಗುತ್ತೆ. ಸೊ ಈ ರೆಸಿಪಿಯಂಟ್ ID ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಬ್ಯಾಂಕ್ ಮ್ಯಾಂಡೇಟ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇದನ್ನ ನಾವು ಪ್ರಿಂಟ್ ತಗೊಂಡು ನಮ್ಮ ರೆಫರೆನ್ಸ್ಗೆ ಇಟ್ಕೋಬೇಕು.